ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಸಂಜಯ್, ದಾವಣಗೆರೆ ಜಿಲ್ಲಾ ವರದಿಗಾರ. ಏನು ಯೂಟ್ಯೂಬ್ ಹಾಗೂ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಖಾತೆಗಳಲ್ಲಿ ಯಾರೆಲ್ಲ ಇನ್ನೂ ಕೂಡ ನ್ಯೂಸ್ 18 ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಏನು ಈಗ ಭದ್ರಾ ನೀರಿಗಾಗಿ ಸಾಕಷ್ಟು ಹೋರಾಟಗಳನ್ನು ಕಳೆದ ಒಂದು ತಿಂಗಳಿಂದ ಕೂಡ ಭದ್ರಾ ಅಚ್ಚುಕಟ್ಟು ಪ್ರದೇಶದ ರೈತರು ಈಗಾಗಲೇ ಹೋರಾಟಗಳನ್ನು ನಡೆಸ್ತಾ ಇದ್ದಾರೆ. ಅದಲ್ಲದೆ ಕೂಡ ಇನ್ನು ಸಭೆ ಮೇಲೆ ಸಭೆ ಮಾಡಿದರೂ ಕೂಡ ಭದ್ರಾದಿಂದ ಮಧ್ಯ ಕರ್ನಾಟಕ ದಾವಣಗೆರೆ ಭಾಗಕ್ಕೆ ಈಗ ನೀರು ಬಿಡ್ತಾ ಇಲ್ಲ ಅನ್ನೋ ಒಂದು ಆಕ್ರೋಶದ ಕೂಗು ರೈತರಲ್ಲಿ ಕೇಳಿ ಬರ್ತಾಯಿದೆ. ಈ ನೆಲೆಯಲ್ಲಿ ಸಾಕಷ್ಟು ಹೋರಾಟಗಳನ್ನು ಮಾಡಿದರು, ಹೈವೇ ಬಂದ್ಗಳನ್ನು ಕೂಡ ಮಾಡಿದರು. ಆದರೆ ಸರ್ಕಾರ ಮಾತ್ರ ಯಾವುದೇ ಕಾರಣಕ್ಕೂ ರೈತರ ಕಡೆ ಕಣ್ತೆರೆದು ನೋಡ್ತಿಲ್ಲ ಅಂತೇಳಿ ಒಂದಿಷ್ಟು ಆಕ್ರೋಶವರನ್ನು ರೈತರು ಹೊರ ಹಾಕಿರುವಂಥದ್ದು. ಈಗ ಸದ್ಯ ನಾಳೆ ದಾವಣಗೆರೆ ಬಂದ್ಗೆ ಕರೆಯನ್ನು ಕೊಟ್ಟಿರುವಂಥದ್ದು. ಏನು ರೈತ ಒಕ್ಕೂಟದಿಂದ ನಾಳೆ ದಾವಣಗೆರೆ ಬಂದ್ ಕರೆ ಕೊಟ್ಟಿದ್ದಾರೆ. ಬೆಳಗ್ಗೆ 7 ಗಂಟೆಯಿಂದನೇ ನಾವು ದಾವಣಗೆರೆ ಬಂದ್ ಮಾಡ್ತೀವಿ ಅನ್ನೋ ಒಂದು ಸಂದೇಶವನ್ನು ಈಗಾಗಲೇ ರವಾನೆ ಮಾಡಿರುವಂಥದ್ದು. ಏನು ಈ ಹಿಂದೆ ಕೂಡ ಸಾಕಷ್ಟು ನೀರು ಏನು ಕಡಿಮೆ ಇದ್ದರೂ ಕೂಡ 160 ಅಡಿ ಇದ್ದರೂ ಕೂಡ ನೀರನ್ನು ಬಿಟ್ಟಿದ್ರು ಭದ್ರಾ ಬಲದಂಡೆಗೆ. ಹಾಗಾಗಿ ಈಗ 174 ಇದೆ, ಆದರೂ ಕೂಡ ನೀರನ್ನು ಬಿಡ್ತಾ ಇಲ್ಲ. ಯಾಕೆ ಅನ್ನೋ ಒಂದು ಪ್ರಶ್ನೆ ಈಗ ರೈತರಲ್ಲಿ ಮೂಡಿರುವಂಥದ್ದು. ಈಗ ಒಂದು ಕಡೆ ಹೊಸಪೇಟೆ ಭದ್ರಾ ನೋಡಿದರೆ ಈಗಾಗಲೇ ಮೀಟಿಂಗ್ ಮಾಡಿ ಅವತ್ತೇ ನೀರನ್ನು ಬಿಡುಗಡೆ ಮಾಡಿದರೆ, ಆದರೆ ಇಲ್ಲಿ ಯಾಕೆ ಈ ಭದ್ರಾದ ನೀರನ್ನು ಕಾಲುವೆಗೆ ಬಿಡ್ತಾ ಇಲ್ಲ ಅಂತೇಳಿ ರೈತರ ಒಂದು ಪ್ರಶ್ನೆ ಆಗಿದೆ. ಯಾಕಂದರೆ ಈ ಕಳೆದ ಒಂದು ವಾರಗಳ ಹಿಂದಷ್ಟೇ ಬೆಂಗಳೂರಿನಲ್ಲಿ ಏನು ಕಾಡಾ ಸಮಿತಿ ಅಧ್ಯಕ್ಷರಾದಂಥ ಮಧು ಬಂಗಾರಪ್ಪನವರ ನೇತೃತ್ವದಲ್ಲಿ, ಅದಲ್ಲದೆ ಕೂಡ ದಾವಣಗೆರೆ ಸಚಿವರಾದಂಥ ಎಸ್ ಮಲ್ಲಿಕಾರ್ಜುನ್ ಹಾಗೂ ಬಸವಂತಪ್ಪ ಅವರ ನೇತೃತ್ವದಲ್ಲಿ ಸಾಕಷ್ಟು ರೈತರು ಕೂಡ ಒಂದು ಸಭೆಯನ್ನು ಮಾಡಿದರು ಬೆಂಗಳೂರಿನಲ್ಲಿ. ಆದರೆ ಆ ಒಂದು ಸಭೆಯಲ್ಲಿ ಕುಡಿಯೋ ನೀರಿಗೆ ನಾವು ಮೊದಲ ಪ್ರಾಧಾನ್ಯತೆ ಕೊಡ್ತೀವಿ ಅಂತೇಳಿ ಈಗಾಗಲೇ CM ಒಂದು ಸೂಚನೆಯನ್ನು ನೀಡಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗಾಗಿ CM ಕುಡಿಯೋ ನೀರಿಗೆ ಇಟ್ಕೊಂಡು ಮಿಕ್ಕಿದ ನೀರನ್ನು ಬಿಡಬೇಕು ಅಂತೇಳಿ ಈಗ ರೈತರು ಒಂದು ಒತ್ತಾಯವನ್ನು ಮಾಡ್ತಿರೋದಂತೂ. ಯಾಕಂದರೆ ಈ ಹಿಂದೆ ಕೂಡ ಕಳೆದ ಬಾರಿ ಕೂಡ ಕಡಿಮೆ ಏನು ನೀರಿನ ಮಟ್ಟ ಇದ್ದಾಗಲೂ ಕೂಡ ನೀರು ಬಿಟ್ಟಿದ್ರು 160 ಅಡಿ. ಆದರೆ ಈಗ 174 ಅಡಿ ಬಂದು ತಲುಪಿದೆ. ಇನ್ನೂ ಕೂಡ 2 ತಿಂಗಳ ಕಾಲ ಮಳೆ ಬರುವ ನಿರೀಕ್ಷೆ ಇದೆ, ಮಳೆಗಾಲ ಇದೆ. ಹಾಗಾಗಿ ಎಲ್ಲ ರೀತಿಯ ಏನು 186 ಅದರ ಗರಿಷ್ಠ ಮಟ್ಟ ಇರೋದ್ರಿಂದ ಅದು ತುಂಬುತ್ತೆ ಅನ್ನೋದು ರೈತರಲ್ಲಿ ಆಶಾಭಾವನೆ ಇದೆ. ಆದರೆ ಎಲ್ಲೋ ಒಂದು ಕಡೆ ಈಗ ಸರ್ಕಾರ ರೈತರನ್ನು ವಿರೋಧ ಹಾಕ್ಕೊಳ್ತಿದೆ ಅಂತ ಹೇಳಿ ಒಂದಿಷ್ಟು ರೈತರು ಕೂಡ ಆಕ್ರೋಶನ ಹೊರ ಹಾಕ್ತಿದ್ದಾರೆ. ಹಾಗಾಗಿ ಏನು ನಾಳೆ ಸೋಮವಾರ ಏನು ಬಂದ್ಗೆ ಕರೆ ಕೊಟ್ಟಿದ್ದಾರೆ, ಈ ಬಂದಲ್ಲಿ ಏನಾದರೂ ಅವಘಡಗಳು, ಅಹಿತಕರ ಘಟನೆಗಳು ಏನಾದರೂ ನಡೆದರೆ ಅದಕ್ಕೆ ನೇರ ಹೊಣೆ ಸರ್ಕಾರ ಆಗುತ್ತೆ. ಅದಲ್ಲದೆ ಕೂಡ ಜಿಲ್ಲಾ ಏನು ದಾವಣಗೆರೆ ಉಸ್ತುವಾರಿ ಸಚಿವರಾದಂಥ ಎಸ್ ಮಲ್ಲಿಕಾರ್ಜುನ್ ಹಾಗೂ ಬಸವಂತಪ್ಪನವರು ಕೂಡ ಇದಕ್ಕೆ ನೇರ ಹೊಣೆ ಹಾಕ್ತಾರೆ ಅಂತೇಳಿ ಈಗ ರೈತರು ಒಂದು ಆಕ್ರೋಶವನ್ನು ಹೊರ ಹಾಕಿರುವಂಥದ್ದು. ಎಷ್ಟು ದಿವಸ ನೀರು ಬಿಟ್ಟರೆ, ಯಾವ ಥರ ನೀರು ಬಿಟ್ಟರೆ ಬಾಳ್ಯದ ಮೇಲೆ ಇದನ್ನೆಲ್ಲ ಚಿಂತನೆ ಮಾಡಬೇಕು. ಇದನ್ನೆಲ್ಲ ನಾವು ಮುಖ್ಯಮಂತ್ರಿ ನಾವು ಮಾತಾಡ್ತೇವೆ ಅಂತಂದು ಹೇಳಿ ಹಂಗೆ ಎಬ್ಸಿದ್ರು ನಾವು. ಮತ್ತು ಮುಖ್ಯಮಂತ್ರಿಗಳು ಮಾತಾಡಿ ಹೇಳ್ತಾರೆ ಅಂತ ನಾವು ತಿಳ್ಕೊಂಡು ಒಂದು ವಾರ ಆದ್ರೂ ಅವರು ಮುಖ್ಯಮಂತ್ರಿ ಭೇಟಿಯಾಗಿಲ್ಲ, ಯಾವುದೂ ಮಾಡಿಲ್ಲ. ಈ ರೀತಿಯಾಗಿ ನಮಗೆ ಎಲ್ಲ ರೀತಿಯಾಗೂ ರೈತರಿಗೆ ಸಾಕಷ್ಟು ಜನ ಎಲ್ಲ ಸಸಿ ಮಡಿ ಮಾಡ್ಕೊಂಬಿಟ್ಟಿದ್ದಾರೆ. ಈಗ ನಮ್ಮ ರೈತರಿಗೆ ತೊಂದರೆ ಆಗ್ತಕ್ಕಂಥದ್ದು ಒಂದು ಬೆಳೆ, ಇನ್ನು ಮುಂದೆ 2 ಬೆಳೆಗೂ ನೀರು ಸಿಗದಲ್ಲದೆ ಇರತಕ್ಕಂಥ ಪರಿಸ್ಥಿತಿನ ತಂದಿಡ್ಬೋದು ಇವರು. ಹಾಗಾಗಿ ರೈತರಿಗೆ ಭಾಳ ಕಷ್ಟ ಆಗ್ತೈತಿ. ಊಟಕ್ಕೂ ಸತಿ ಇಲ್ಲ, ಬರಗಾಲ ಅಂತಕ್ಕಂಥ ಪರಿಸ್ಥಿತಿ ಇದ್ದಾಗೆ ಜನಗಳಿಗೂ ಸಹ ಭಾಳ ತೊಂದರೆ ಆಗ್ತೈತಿ ಅಂತಕ್ಕಂಥದ್ದು, ದನ ಕರುಗಳು ಸಾಕೋದು ಕಷ್ಟ ಆಗತ್ತೆ ಅಂತಕ್ಕಂಥದ್ದನ್ನ ಕಲ್ಪನೆಯನ್ನು ನಾವು ಅವರಿಗೆ ಮಾಡಿಕೊಟ್ಟರು. ಅವರು ನಮ್ಮನ್ನು ಇದು ಮಾಡ್ತಾನೆ, ಅವ್ರನ್ನ ಮಾತಾಡ್ತಾನೆ, ಇವ್ರನ್ನ ಮಾತಾಡ್ತಾನೆ ಅಂತ ಹೇಳ್ಕೊಂತ ಹಿಂಗೆ ಸಬೂಬು ತಳ್ತಾ ಇದ್ದಾರೆ. ಇದು ಲೇಟ್ ಆದಷ್ಟು ತೊಂದರೆ ಆಗ್ತದೆ ನಮ್ಮ ರೈತರಿಗೆ. ಈಗೆಲ್ಲ ರೀತಿಯಾಗೂ ಸಹ ಒಂದು 30% ಜನ ಎಲ್ಲ ನಾಟಿ ಮಾಡ್ಕೊಂಬಿಟ್ಟಿದ್ದಾರೆ. ಇನ್ನುಳಿದ ನಾಟಿ ಮಾಡ್ತಕ್ಕಂಥದ್ದಕ್ಕೆ ಸಸಿಗಳು ನಾನು ರೆಡಿ ಮಾಡಿದ್ದಾರೆ. ಇನ್ನು ಸ್ವಲ್ಪ ಜನ ಯಾವುದೇ ರೀತಿಯಾಗಿ ಇಲ್ದಂಗೆ ಸಸಿ ಮಾಡ್ದಂಗೆ ಇರ್ಬೋದು. ಆದರೆ ಇವತ್ತು ರೈತರಿಗೆ ತುಂಬ ತೊಂದರೆ ಆಗ್ತೈತಿ. ಊಟಕ್ಕೂ ಸಹ ಬೇಸಿಗೆ ಒಳಗೂ ಸಹ ಅಷ್ಟಕ್ಕಷ್ಟೇ ಬೆಳೆದದ್ದು ಈ ವರ್ಷ. ಅದರಿಂದ ನಾವು ಮುಖ್ಯಮಂತ್ರಿಗಳಾಗಲಿ ನಮ್ಮ ಜಿಲ್ಲಾ ಮಂತ್ರಿಗಳನ್ನೂ ಕೇಳ್ಕೊಳೋದೇನಂತ ನಮಗೆ ನೀರು ಕೊಡ್ರಿ ಅಂತ. 175 ಅಡಿ ನೀರು ಐತಿ. ಇನ್ಫ್ಲೋ ಏನು ತಿಂಗಳ ದಿನಾನು 4,000 ಚಿಲ್ಲರೆ 4,000 ಮೇಲೆ ಬರ್ತೈತಿ. ನಮಗೆ ನೀರು ಬಿಡೋದು 3,000. ಅದು ಒಂದು ತಿಂಗಳ ಗಂಟಲೆ ಅದು ಆಗ್ತೈತಿ. ಆಮೇಲೆ 75 ಅಡಿ ಒಳಗೆ ಭಾಳ ಅಂದರೆ ಒಂದು 10 ಅಡಿ ನೀರು ಕಡಿಮೆ ಆಗ್ಬೋದು. ಅದು ಅಷ್ಟು ಬಿಟ್ಟರೆ ಇನ್ನು 165 ಅಡಿ ಬೇಸಿಗೆ ಒಳಗೆ ಎಲ್ಲ ಬೆಳೆಗಾರ ಕೊಡಲಿ. ಅವಾಗ ಬೇಕಾದ್ರೆ ಪಾಳ್ಯದ ಮೇಲೆ ಬರೀ ಅಡಿಕೆಗೆ ಮಾತ್ರ ನಾವು ನೀರು ಕೊಡ್ತೇವೆ ಅಂತಂದು ಹೇಳ್ಕೊಳ್ಳಿ. ಅದು ನಮ್ಮದೇನು ಪ್ರಶ್ನೆ ಇಲ್ಲ. ಈಗ ಮೊದಲನೇದಾಗಿ ನಮಗೆ ಗತಿ ಇಲ್ದಂಗೆ, ಊಟಕ್ಕೆ ಇಲ್ದಂಗೆ ಇರ್ತಕ್ಕಂಥದ್ದು ಕೆಟ್ಟ, ದೇಶ ತುಂಬ ಬರಗಾಲ ಇದ್ದು ನಮ್ಮಲ್ಲಿ ನೀರು ಕೊಡೋದಿಲ್ಲ ಅಂತಕ್ಕಂಥದ್ದು ಹೇಳೋದ್ರಿಂದ ನಮ್ಮ ರೈತರು ಆಕ್ರೋಶಗೊಂಡು ನಾಳೆ ದಾವಣಗೆರೆಯನ್ನು
ಬಂದ್ ಮಾಡಬೇಕು ಅಂತಕ್ಕಂಥದ್ದು ಒಂದು ಚಿಂತನೆಯನ್ನು ಮಾಡಿ ನಮ್ಮವರೆಲ್ಲ ಈಗ ನಾಳೆ ಜಯದೇವ ಸರ್ಕಲ್ನಿಂದ ಇದು ಮಾಡಿ ದಾವಣಗೆರೆ ತುಂಬ ರೈತರು ದಾಂಧಲೆ ಆಗಿ ಯಾವುದೇ ರೀತಿ ಕೆಟ್ಟ ಅಹಿತಕರ ಘಟನೆಗಳು ಆಗಬಾರ್ದು ಅಂತಕ್ಕಂಥದ್ದು ನಮ್ಮ ಚಿಂತನೆ. ಆದರೆ ಅವ್ರಿಗೆ ಅಹಿತಕರ ಘಟನೆ ಆದರೆ ಲಾಭ ಆಗತ್ತೆ ಅಂತ ಅನಿಸೈತಿ. ಹಂಗೆ ಆಗ್ದಂಗೆ ಜನಗಳಿಗೆ ಅನುಕೂಲ ಆಗಲಿ, ಒಳ್ಳೆ ರೀತಿ ನಾವು ಬೆಳೆಯೋಂಥದ್ದು ಬೆಳೀಲಿ ಅಂತಕ್ಕಂಥ ಚಿಂತನೆಯಿಂದ ಆದಷ್ಟು ನೀವು ಇದೇ ಥರನೇ ಹೊಸಪೇಟೆ ಡ್ಯಾಮನ್ನು ಮೀಟಿಂಗ್ ಆದ ಅರ್ಧ ಗಂಟೆಗೇ ಅಲ್ಲಿ ತಂಗಡಿಗೆ ಅವರು ನೀರು ಬಿಟ್ಟರಲ್ಲಿ. ಅದೇ ಥರನೇ ಕಾವೇರಿ ನೀರು ಸಹ ಚೆಲುವರಾಯ ಸ್ವಾಮಿ ಅವರು ಬಿಟ್ಟಿದ್ದಾರೆ. ಈಗ ಅದೇ ಥರ ನಮಗೂ ಸಹ ಇವರು ಸುಮ್ಮನೆ ಆ ಮೀಟಿಂಗ್ ಆಗಲಿ ಇವರಾಗಲಿ ಅಂತಂದು ಹೇಳೋದಕ್ಕಿಂತ ತುರ್ತಾಗಿ ಇವತ್ತು ರಾತ್ರಿಯೇ ಮಾತಾಡಿ ನೀರು ಬಿಡೋ ಅಂಥದ್ದು ಮಾಡಿದರೆ ತುಂಬ ಒಳ್ಳೆಯದು. ರೈತರು ಜಗಳ ಮಾಡೋದು, ಗಲಾಟೆ ಮಾಡೋದು, ಕೋರ್ಟ್ಗೆ ಹೋಗೋಕ್ಕೆ ನಮ್ಮ ಯಾರೂ ತಯಾರಿಲ್ಲ. ಆದರೆ ಅದನ್ನು ಮನಗಂಡು ತುರ್ತಾಗಿ ನೀರು ಕೊಡುವಂಥದ್ದು ಮಾಡಿದರೆ ಅವ್ರವ್ರ ಗದ್ದೆ ಹೊಡ್ಕೊಂಡು ಅವ್ರು ಕೆಲಸ ಮಾಡ್ಕೊತ ಹೋಗ್ತಾರೆ ಅಂತಕ್ಕಂಥದ್ದು ನಮ್ಮ ಕಳಕಳಿಯ ಮನವಿ. ಇವತ್ತು ಏನಾಗಿದೆ ಅಂದರೆ ನೀರಿದೆ 58.684 TMC ಇದೆ. ನಮ್ಮದು ಡೆಡ್ ಸ್ಟೋರೇಜ್ 8.5 ಇರ್ತಕ್ಕಂಥದ್ದು. ಅಲ್ಲಿಗೆ 8.5 ಹೋದರೂ ಸಹಿತ ನಮ್ಮದು 50.1 TMC ನೀರು ಅಲ್ಲಿ ನಮಗೆ ನೀರು ಬಳಕೆ ಇರ್ತಕ್ಕಂಥ ನೀರಿದೆ. ಈಗೇನು ಕೆಲವರೆಲ್ಲ ಅಧಿಕಾರಿಗಳು ಹೆಂಗೆ ಕೊಡ್ತಾರೆ ಅಂದರೆ 8.5 ಅಲ್ಲ 13.5 TMC ಅಂತಾರೆ. ನಿಜವಾಗಲಿಲ್ಲ, ಅವರು 116 ಅಡಿಗೆ ಕೊಡ್ತಾ ಇದ್ದಾರೆ. 100 ಅಡಿ ಲೆಕ್ಕಕ್ಕೆ ನಮ್ಮದು ಇರ್ತಕ್ಕಂಥದ್ದು ಗೇಟ್ ಇರ್ತಕ್ಕಂಥದ್ದು ತಳ. ಇಂದು ಸಹಿತ ದೇವೇಗೌಡರು ನೀರಾವರಿ ಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಕೊನೆಯ ನೀರಾವರಿಗೆ ನೀರು ಕೊಡ್ರಿ ಅನ್ನೋಂಥ ಸಂದರ್ಭದಲ್ಲಿ ನಮ್ಮ ರವೀಂದ್ರನಾಥ್ ಸಾಹೇಬ್ರು ಹೇಳಿದರು, ನೀವು ಗೇಟ್ ಹಾಕ್ಬೇಡ್ರಿ, ಎಲ್ಲಿ ನಿಲ್ತದೋ ಅಲ್ಲಿ ತನಕ ನಿಲ್ಲಿ ಅಂದಾಗ 100 ಅಡಿಗೆ ನಿಂತಿರ್ತಕ್ಕಂಥ ನಿದರ್ಶನ ದಾವಣಗೆರೆಗೆ ಬಂದಿರತಕ್ಕಂಥದ್ದು ನಿದರ್ಶನ ಇದೆ. ಆದರೆ ಇವರೆಲ್ಲ ತಪ್ಪು ಮಾಹಿತಿ ಕೊಡ್ತಾರೆ. ಕುಡಿಯೋ ನೀರಿಗೆ 8.5 ಅಂತ ಹೇಳ್ತಾರೆ. 8.5 ಯಾತಕ್ಕೆ ಬೇಕ್ರಿ? ಬೆಂಗಳೂರಂಥ ನಗರಕ್ಕೆ 1.5 ಕೋಟಿ ಜನಸಂಖ್ಯೆ ಮೇಲೆ ಇರ್ತಕ್ಕಂಥದ್ದಕ್ಕೆ ಒಂದು ವರ್ಷಕ್ಕೆ 16 TMC ಕೊಟ್ಟರೆ ಸಾಕಾಗತ್ತೆ. ಇವತ್ತು ಇಲ್ಲಿ 8.5 TMC ಯಾತಕ್ಕೆ ಬೇಕು? ಪಾಪ್ಯುಲೇಷನ್ ಎಷ್ಟಿದೆ, ಎಂತು ಇವತ್ತು ಕುಡಿಯೋ ನೀರು ಅಂತ ಹೇಳ್ತಾರಲ್ಲ, ಚಾನಲ್ನಲ್ಲಿ ಹೋಗುತ್ತೆ ಮತ್ತು ಪೈಪ್ನಲ್ಲೇನೂ ಹೋಗಲ್ಲ. ಈ ಚಾನಲ್ ಮೂಲಕನೇ ಹೋಗ್ಬೇಕಲ್ಲ. ಮತ್ತು ನಮ್ಮ ರೈತರಿಗೆ ಬೆಳೆಗೂ ಆಗತ್ತೆ, ಈ ಚಾನಲ್ ಅದೇ ಇದರೊಳಗೆ ಆಗ್ತಕ್ಕಂಥದ್ದು. ಈ ಬಹುಗ್ರಾಮ ಕುಡಿಯುವ ಯೋಜನೆ ಅಂತಂದೇಳಿ ಒಂದು 150 ಹಳ್ಳಿಗಳಿಗೂ ಹೋಗೋದು ಇದೇ ನಾಲೆ ಮೂಲಕನೇ. ದಾವಣಗೆರೆ ನಗರಕ್ಕೆ ಬರತಕ್ಕಂಥದ್ದು ನಾಲೆನೇ, ಹರಿಹರಕ್ಕೆ ಹೋಗ್ತಕ್ಕಂಥದ್ದು ಈ ನಾಲೆ ಮೂಲಕನೇ ಹೋಗ್ತಕ್ಕಂಥದ್ದು. ಮತ್ತು ಕುಡಿಯೋ ನೀರಿನ ಜೊತೆ ನಮಗೆ ಒಂದು ಸ್ವಲ್ಪ ಕೊಟ್ಬಿಟ್ರೆ ಮುಗ್ದೇ ಹೋಗೋದಲ್ಲ. ಯಾಕೆ ಇಷ್ಟೆಲ್ಲ ಮಾಡಬೇಕು? ಈ ರಾಜಕಾರಣ ಇದರಲ್ಲಿ ಭದ್ರೆ ಅಂದರೆ ರಾಜಕಾರಣ ಮಾಡೋಕ್ಕೆ ನಿಂತು ಹಿಂದೆಲ್ಲ ಹಂಗಿದ್ದಿಲ್ಲ. ICC ಸಭೆ ಒಳಗೆ ಏನಾರ ಒಂದು ತೀರ್ಮಾನ ಮಾಡಿ ನೀರನ್ನ ಎಷ್ಟೈತಿ ಏನು ಅವೈಲೇಬಲ್ ಅಂತಂದೇಳಿ ನೋಡಿ ಕೊಡ್ತಕ್ಕಂಥ ಪದ್ಧತಿ ಇರ್ತಕ್ಕಂಥದ್ದು. ಈ ಎಲ್ಲ ದೃಷ್ಟಿಯಿಂದ ತಾವೆಲ್ಲ ರೈತರು ಮನಗಂಡು ಈ ಒಂದು ಬಂದ್ ಕರೆಗೆ ಈ ಬಂದು ಎಲ್ಲ ಯಶಸ್ವಿಗೊಳಿಸಬೇಕು. ಎಲ್ಲ ದಾವಣಗೆರೆ ನಗರದ ನಾಗರಿಕರಿಗೂ ಸಹಿತ ನಾನು ಹೇಳೋದಿಷ್ಟೇ, ಅವರು ಸಹಿತ ನಮಗೆಲ್ಲ ಸಹಕರಿಸ್ಬೇಕು ಅಂತ. ಈಗ ಏನು ಒಂದು ಕಡೆ ರೈತರು ಹೇಳುವಂಥದ್ದು, ಈಗೇನಾದರೂ ಈ ಬೆಳೆ ಕೂಡ ನೀರು ಕೊಡದೇ ಇದ್ದರೆ, ಯಾಕಂದರೆ ಈಗ 174 ಅಡಿ ಹಂತವನ್ನು ಮುಟ್ಟಿರುವಂಥದ್ದು. ಹಾಗಾಗಿ ಏನಾದರೂ ಈಗ ನೀರು ಕೊಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಇದನ್ನೇ ಅಧಿಕಾರಿಗಳು ಪಟ್ಟ ಹಿಡಿತಾರೆ. ಯಾಕಂದರೆ 174 ಅಡಿ ತಲುಪಿದೆ. ಆದರೆ 174 ಅಡಿ ತಲುಪಿದರೂ ಕೂಡ ಈ ಬಾರಿ ಏನಾದರೂ ಒಂದು ವೇಳೆ ನೀರು ಬಿಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಕೂಡ ಅದನ್ನೇ ಪಟ್ಟು ಅಧಿಕಾರಿಗಳು ಹಿಡಿತಾರೆ. ಯಾಕಂದರೆ 174 ಅಡಿ ಇದ್ದಾಗಲೇ ನಾವು ನೀರು ಬಿಟ್ಟಿಲ್ಲ ಅಂತ ಒಂದು ರೆಕಾರ್ಡ್ ಕೂಡ ಅವ್ರಿಗೆ ಸಿಕ್ಕಂಗಾಗುತ್ತೆ. ಹಾಗಾಗಿ ಇದನ್ನು ಯಾವುದೇ ಕಾರಣಕ್ಕೂ ನಾವು ಸಹಿಸೋದಿಲ್ಲ. ಏನಾದರೂ ಒಂದು ವೇಳೆ ನೀರು ಬಿಡದೇ ಇದ್ದರೆ ಹಂತವಾಗಿ ಹೋರಾಟವನ್ನು ನಾವು ಮಾಡ್ತೀವಿ. ಯಾಕಂದರೆ ಈಗ ನಾಳೆ ದಾವಣಗೆರೆ ಬಂಧನ ಕರೆ ಕೊಟ್ಟಿವಿ, ಮತ್ತೆ ಹೆದ್ದಾರಿ ಬಂದ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಹಂತವಾಗಿ ಹೋರಾಟಗಳನ್ನು ರೂಪಿಸ್ತೀವಿ ಅಂಥೇಳಿ ಈಗಾಗಲೇ ರೈತರು ಒಂದು ಆಕ್ರೋಶವನ್ನು ಹೊರಹಾಕಿರುವಂಥದ್ದು. ಅದಲ್ಲದೆ ಕೂಡ ಸಚಿವ SS ಮಲ್ಲಿಕಾರ್ಜುನ್ ಹೇಳುವಂಥದ್ದು, ಏನು ಎಲ್ಲ ರೈತರು ಕೂಡ ನೀವು ಒಟ್ಟಾಗಿ ಬನ್ನಿ, ಬಂದಾಗ ಒಂದು ತೀರ್ಮಾನವನ್ನು ಕೈಗೊಂಡು ನಾವು ನೀರನ್ನು ಬಿಡಬೇಕಾ ಬೇಡ ಅಂಥೇಳಿ ಒಂದು ನೀರನ್ನು ಬಿಡುವಂಥ ವ್ಯವಸ್ಥೆನಾದರೂ ಕೂಡ ಮಾಡ್ತೀವಿ ಅಂತ ಹೇಳಿದರೆ. ಯಾಕಂದರೆ ಈಗ ರೈತರಲ್ಲೇ ಕೂಡ ಎರಡು ಬಣವಾಗಿ ಇರುವಂಥದ್ದು. ಯಾಕಂದರೆ ಒಂದು ಕಡೆ ಅಡಿಕೆ ಬೆಳೆಗಾರರು, ಮತ್ತೊಂದು ಕಡೆ ಭತ್ತದ ರೈತರು ಅಂತೇಳಿ ಈಗ ಎರಡು ಬಣಗಳಾಗಿರುವಂಥದ್ದು. ಹಾಗಾಗಿ ರೈತರಲ್ಲೇ ಹೊಂದಾಣಿಕೆ ಇಲ್ಲ ಅನ್ನೋ ಮಾತನ್ನು ಈಗ ಸಚಿವ SS ಮಲ್ಲಿಕಾರ್ಜುನ್ ಹೇಳಿರುವಂಥದ್ದು. ಈಗ ನಂದು ಅದರಲ್ಲಿ ವೈಯಕ್ತಿಕವಾಗಿ ನನ್ನ ಮೇಲೂ ಒಂದಿಬ್ಬರು ಟೀಕೆ ಮಾಡ್ಯಾರ. ನಂದು ವೈಯಕ್ತಿಕ ಆಗಲಿ ರೈತರ ಪರವಾಗಲಿ ನಂದೇನು ಇದಿಲ್ಲ. ನೀರು ಬಿಡಿ ಅಂದರೆ ಬಿಡ್ಬೋದು, ಬೇಡ ಅಂದರೆ ಬೇಡ. ಅವರು ಎಲ್ಲರೂ ಸೇರಿ ಒಮ್ಮತದ ಅಭಿಪ್ರಾಯ ಬರಲಿ. ಈಗ ಸ್ವಲ್ಪ ಜನ ಬರ್ತಾರೆ, ನಮಗೆ ಭತ್ತಕ್ಕೆ ಟೈಮ್ ಆಗೈತಿ, ನಮಗೆ ನೀರು ಬಿಡೋದು ಬೇಡ, ನಮಗೆ ಬೇಸಿಗೆ ನೀರು ಬೇಕು ಅಂತ ಸ್ವಲ್ಪ ಜನ. ಈಗ ಅವ್ರದ್ರಾಗ ಒಮ್ಮತ ಇಲ್ಲ. ಈಗ ಅದಕ್ಕೆ ನಾನು ನಮ್ಮ ಮಾಜಿ ಸಚಿವರಿಗಾಗಲಿ ಮಾಜಿ ಶಾಸಕರಿಗಾಗಲಿ ಎಲ್ಲರಿಗೂ ಅದನ್ನು ಅವತ್ತು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಮತ್ತು ನೀರಾವರಿ ಸಚಿವರ ಹತ್ರ ಮಾತಾಡಿ
ಇದ್ರ ಬಗ್ಗೆ ಸೂಕ್ತವಾದ ನಿರ್ಧಾರ ತೆಗೆದುಕೊಳ್ಳೋಣ ಅಂತ ಅವತ್ತೆಲ್ಲರೂ ಸೇರೇ ಮೀಟಿಂಗ್ ಮಾಡಿದ್ವಿ. ಅವತ್ತಿನ ದಿವಸ ಎಲ್ಲರೂ ಒಪ್ಕೊಂಡಾರ. ಹಂಗಾಗಿ ಒಂದು ನಾಳೆ ನಡೆದ್ರೆ ಈ ವಾರದಾಗ ಬರಲಿ. ಸಭೆಯಲ್ಲಿ ಸ್ವಲ್ಪ ಜನ ನಿರ್ಧಾರ ತೆಗೆದುಕೊಳ್ಳಿಲ್ಲ ಅಂದರೆ ಇವ್ರದ್ದು ಒಮ್ಮತ ಬರಲಿಲ್ಲ. ಒಬ್ಬರು ಬೇಡ ಅಂತ, ಒಬ್ಬರು ಬೇಕು ಅಂತ. ಅದಕ್ಕೆ ಈಗ ನಾವಾದರೂ ಈಗ ಅವ್ರನ್ನ ಕುಂದಿಸ್ಕೊಂಡು ಮಾತಾಡಿ ಒಂದೇನಾರ ಒಂದು ನಿರ್ಧಾರಕ್ಕೆ ಬರ್ತೇವೆ. ಯಾಕಂದರೆ ಈಗ ಮಳೆಗಾಲ ಐತಿ, ಇನ್ನು ಇವತ್ತು 75 ಅಡಿ ದಾಟೈತಿ. ಹಂಗಾಗಿ ಈಗ ಭತ್ತಕ್ಕೆ ನೀರು ಕೊಟ್ಟರೆ ಸ್ವಲ್ಪ ಜನ ಬ್ಯಾಸ್ಗಿಗೆ ನೀರು ಬೇಕು ಅಂತಾರೆ. 1 ಲಕ್ಷ ಹೆಕ್ಟೇರು ಅಡಿಕೆ ಐತಿ, ಅಂದರೆ 2.5 ಲಕ್ಷ ಎಕರೆ ಪ್ಲಸ್ 1.5 ಲಕ್ಷ ಎಕರೆ ಭತ್ತ ಐತಿ. ಸೊ ಭತ್ತಕ್ಕೆ ನೀರು ಬಿಟ್ಟರೆ ಅಡಿಕೆಯವ್ರು ಏನಂತಾರೆ, ಅಡಿಕೆಯವ್ರು ಬೇಡ ನನಗೆ, ನಮಗೆ ಬೇಸಿಗೆ ಕೊಡ್ರಿ, ತೋಟ ಉಳಿತಾವು ಅಂತ ಅವ್ರು ಅಂತಾರೆ. ಅದಕ್ಕೆ ಎಲ್ಲರೂ ಕೂತ್ಕೊಂಡು ಒಂದು ಎಲ್ಲರೂ ಸೇರ್ಕೊಂಡು ಒಂದು ಒಳ್ಳೆ ಕಾರ್ಯರೂಪಕ್ಕೆ ಬರೋಣ. ಸೋಮವಾರ ಏನು ರೈತರು ಕರೆ ಕೊಟ್ಟಂತಹ ಬಂದ್ಗೆ ಈಗಾಗಲೇ ಹಲವು ಸಂಘ ಸಂಸ್ಥೆಗಳು, ಸಂಘಟನೆಗಳು ಬೆಂಬಲ ನೀಡಿದೆ ಅಂತ ಹೇಳಿ ಈಗ ರೈತರು ಹೇಳ್ತಿರುವಂಥದ್ದು. ಏನು ಆಟೋ ಚಾಲಕರಿರ್ಬೋದು, ಮತ್ತು ರಸಗೊಬ್ಬರ ಅಂಗಡಿ ಮಾಲೀಕರಿರ್ಬೋದು, ಖಾಸಗಿ ಬಸ್ ಮಾಲೀಕರಿರ್ಬೋದು, ಈ ರೀತಿ ಕೆಲವೊಂದಿಷ್ಟು ಸಂಘ ಸಂಸ್ಥೆಗಳು ಕೂಡ ನಮಗೆ ಬೆಂಬಲವಾಗಿ ನಿಂತಿದೆ, ಅವರು ಕೂಡ ಸಾಥನ್ನು ಕೊಡ್ತಿದ್ದಾರೆ ಅಂತ ಈಗ ರೈತರು ಹೇಳಿರುವಂಥದ್ದು. ಅದಲ್ಲೇ ಕೂಡ ಯಾವುದೇ ರೀತಿಯ ತೊಂದರೆ, ಆಸ್ಪತ್ರೆ ಹೋಗೋವರೆಗೆ ಹಾಲು ಇತರೆ ಮೂಲಭೂತ ಸೌಕರ್ಯಗಳೇನಿದೆ ಅದಕ್ಕೆ ಯಾವುದೇ ರೀತಿ ನಾವು ತೊಂದರೆಯನ್ನು ಮಾಡೋದಿಲ್ಲ ಅಂತೇಳಿ ಈಗ ರೈತರು ಹೇಳಿರುವಂಥದ್ದು. ಒಟ್ಟಾರೆಯಾಗಿ ನಾಳೆಯ ಬಂದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಸಂಜಯ್, ನ್ಯೂಸ್ 18 ದಾವಣಗೆರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.